ನಾಳೆಯಿಂದಾನೇ ಅಧಿವೇಶನ ಆರಂಭವಾಗ್ತಾ ಇದೆ. ಖಾತೆ ಹಂಚಿಕೆಯ ಅಧಿಕೃತ ಪಟ್ಟಿ ರಿಲೀಸ್ ಯಾವಾಗ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದಿಷ್ಟು ಮೂಲಗಳ ಮಾಹಿತಿಯಂತೂ ಖಂಡಿತವಾಗ್ಲೂ ಲಭ್ಯ ಆಗಿದೆ. ಈಗ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಖಾತೆ ಹಂಚಿಕೆಯಾಗುತ್ತೆ, ಲಿಸ್ಟ್ ಬರುತ್ತೆ, ರಾಜಭವನದಿಂದ ಖಾತೆಯ ಲಿಸ್ಟ್ ಸಂಜೆಯ ವೇಳೆಗೆ ಲಭ್ಯ ಆಗುತ್ತೆ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಯಾವ ಬದಲಾವಣೆಯೂ ಇಲ್ಲ ಎಂದಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಎಲ್ಲವೂ ಸುಗಮವಾಗಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇವತ್ತೇ ಖಾತೆ ಹಂಚಿಕೆಯಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಅನ್ನುವಂತಹ ಮಾತನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ ಸರ್. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವುದೋ ಸಣ್ಣ ಪುಟ್ಟ ಸರ್ ಅಜ್ಜಿಯನ್ನು ಭೇಟಿಯಾಗಿದ್ರು ಸರ್ ಇವತ್ತು. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ ಸರ್. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವುದೋ ಸಣ್ಣ ಪುಟ್ಟ ಸರ್ ಅಜ್ಜಿಯನ್ನು ಭೇಟಿಯಾಗಿದ್ರು ಸರ್ ಇವತ್ತು. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ ಸರ್. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವುದೋ ಸಣ್ಣ ಪುಟ್ಟ ಸರ್ ಅಜ್ಜಿಯನ್ನು ಭೇಟಿಯಾಗಿದ್ರು ಸರ್ ಇವತ್ತು. ಖಾತೆ ಹಂಚಿಕೆ ಆಗುತ್ತೆ ಸರ್ ಇವತ್ತು ಸಚಿವ ಸಂಪುಟ ಇನ್ನೊಂದು ಗಂಟೆಲೆಲ್ಲ ನಿಮ್ಗೆಲ್ಲ ರಾಜಭವನದಿಂದ ಬರ್ತಿದ್ದೇವೆ ಸರ್. ಬದಲಾವಣೆ ಆಗ್ತಾ ಒಂಚೂರು ಏನೋ ಯಾವುದೋ ಸಣ್ಣ ಪುಟ್ಟ ಸರ್ ಅಜ್ಜಿಯನ್ನು ಭೇಟಿಯಾಗಿದ್ರು ಸರ್. ಡಿ.ಕೆ. ಶಿವಕುಮಾರ್ ಅವರ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಾಗಿ ಬರೋಬ್ಬರಿ ಇವತ್ತಿಗೆ 10ನೇ ದಿನ. 10 ದಿನಗಳು ಕಳೆದರೂ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ 19 ಸಚಿವರಿಗೆ ಇದುವರೆಗೂ ಖಾತೆಯನ್ನ ಕೊಟ್ಟಿಲ್ಲ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಖಾತೆ ತೆಗೆದುಕೊಂಡಂತಹ ಸಚಿವರು ನಾಳೆಯಿಂದ ಅಧಿವೇಶನದಲ್ಲಿ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಪರೇಷನ್ಗಾದ್ರೂ ಆ ಸಚಿವರಿಗೆ ಸಮಯ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವ ಖಾತೆ ಅನ್ನುವಂತಹ ಕನ್ಫರ್ಮೇಶನ್ ಇನ್ನೂ ಕೂಡ ಸಿಕ್ಕಿಲ್ಲ. ರಾಜಭವನದಿಂದ ಲಿಸ್ಟ್ ಬರಬೇಕು. ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯನ್ನ ನೋಡಿದ್ರೆ ಇನ್ನು 1 ಗಂಟೆಯಲ್ಲಿ ಬರುತ್ತೆ ರಾಜಭವನದಿಂದ ಲಿಸ್ಟ್, ನಿಮಗೆ ಅಧಿಕೃತ ಪಟ್ಟಿ ಲಭ್ಯ ಆಗುತ್ತೆ ಅನ್ನೋದನ್ನ ಹೇಳೋದು ನೋಡಿದ್ರೆ ರಾಜಭವನಕ್ಕೆ ಲಿಸ್ಟ್ ಹೋದ ಹಾಗೆ ಕಾಣಿಸ್ತಾ ಇದೆ. ಬಟ್ ಎಲ್ಲಾ 19 ಸಚಿವರಿಗೂ ಖಾತೆ ಹಂಚಿಕೆಯಾಗತ್ತಾ? ಯಾಕಂದ್ರೆ ಬೆಳಗ್ಗೆ ನ್ಯೂಸ್ ಫಸ್ಟ್ಗೆ ಸಿಕ್ಕಂತಹ ಮೂಲಗಳ ಮಾಹಿತಿ ಪ್ರಕಾರ ಆಗ ಲಭ್ಯ ಆಗಿದ್ದು 12-13 ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ ಅಂತ ಹೇಳಿ. ಇನ್ನೂ ಒಂದು 5-6 ಜನ ನಾಯಕರು ಯಾರಿದ್ದಾರೋ, ಸಚಿವರು ಯಾರಿದ್ದಾರೋ ಅವ್ರಿಗಿನ್ನೂ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿತ್ತು. ಈಗ ನೋಡ್ಬೇಕು, ಅಧಿಕೃತವಾದಂತಹ ಪಟ್ಟಿ ಇವತ್ತೇ ರಿಲೀಸ್ ಆಗುತ್ತೆ. ರಾಜಭವನದಿಂದ ಖಾತೆ ಹಂಚಿಕೆಯ ಲಿಸ್ಟ್ ಹೊರಗಡೆ ಬರುತ್ತೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಖಾತೆಯನ್ನ ತೆಗೆದುಕೊಂಡಂತಹ ಸಚಿವರು ನಾಳೆಯಿಂದ ಆರಂಭವಾಗ್ತಾ ಇರುವಂತಹ ಅಧಿವೇಶನದಲ್ಲಿ ವಿಪಕ್ಷಗಳ ಸಾಲು ಸಾಲು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ? ಯಾಕಂದ್ರೆ ಪ್ರಿಪರೇಷನ್ಗೆ ಸಮಯ ಇಲ್ಲ. ತಮ್ಮ ಖಾತೆಯ ಬಗ್ಗೆ, ತಮ್ಮ ಇಲಾಖೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಅವರಿಗೆ ಸಮಯ ಇಲ್ಲ. ಹಾಗಾಗಿ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾರೆ, ಸಮರ್ಪಕವಾಗಿ ಉತ್ತರವನ್ನ ಕೊಡೋದಕ್ಕೆ ಅವರು ಸಫಲರಾಗ್ತಾರಾ? ಎಲ್ಲ ಕುತೂಹಲಗಳು ಖಂಡಿತವಾಗಿಯೂ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.